ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರಿಣಿ ಗೌಡ. ಇವತ್ತು ನಾನು ದೊಡ್ಡ ಪತ್ರೆಯಲ್ಲಿ ಹೇಗೆ ಬಜ್ಜಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ತುಂಬ ಈಸಿಯಾಗಿರುತ್ತೆ ಮತ್ತು ಇದು ಆರೋಗ್ಯಕರವಾಗೂ ಇದೆ. ಇದೇನು ಬಜ್ಜಿ ಅಂದರೆ ಆರೋಗ್ಯಕರನ ಅಂತೀರಾ? ಅಲ್ಲ, ಅದರಿಂದ ಮಾಡಿದ್ದೀವಲ್ಲ ಎಲೆ ದೊಡ್ಡ ಪತ್ರೆ, ಅದು ಆರೋಗ್ಯಕರವಾಗಿರುತ್ತೆ. ಅದು ನಮ್ಮ ಮೈಲಿ ಅಲರ್ಜಿ ಆದಾಗ ಅಥವಾ ರ್ಯಾಷಸ್ ಬಂದಾಗ ಇದನ್ನು ತಿಂದರೆ ಬೇಗ ವಾಸಿಯಾಗುತ್ತೆ ಅಂತ ಹೇಳ್ತಾರೆ. ಇವತ್ತು ನಮ್ಮ ಮನೇಲಿ ಎಲೆ ತಂದಿದ್ವಿ ಜಾಸ್ತಿ, ಸೊ ಅದರಿಂದ ನಾನು ಬಜ್ಜಿ ಮಾಡೋದ ಅಂತ ಹೊರಟಿದ್ದೀನಿ. ಮೊದಲಿಗೆ ನಾನು ಅದನ್ನು ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈ ಕಡೆ ಒಂದು ಬೌಲ್ ಕಡಲೆ ಹಿಟ್ಟಿಗೆ ಸ್ವಲ್ಪ ಅಕ್ಕಿ ಹಿಟ್ಟು, ಚಿಟಿಕೆ ಸೋಡಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಿಲ್ಲಿ ಪೌಡರ್ ಇಷ್ಟು ಹಾಕ್ಕೊಂಡು ನೀರು ಹಾಕ್ಕೊಂಡು ಕಳಿಸ್ಕೊತಾ ಇದ್ದೀನಿ ಹಿಟ್ಟನ್ನ. ಹಿಂಗೆ ಕಳಿಸ್ಕೊಂಡಾದ್ಮೇಲೆ ಈ ಕಡೆ ನಾನು ಒಂದು ಬಾಣಲೆಯಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ. ನೋಡಿ, ಇವಾಗ ಎಲೆನ ನೀಟಾಗಿ ಡಿಪ್ ಮಾಡಿ ಹಾಕಬೇಕು. ಬಿಕಾಸ್ ಕೇರ್ಫುಲ್ಲಾಗಿ ಹಾಕಬೇಕು, ಹಿಂಗಂದರೆ ಅದು ಕಿತ್ತೋಗುತ್ತೆ ಎಲೆ. ಸೊ ನೀಟಾಗಿ ಮೆತ್ತಗೆ ಸ್ಪೂನ್ ಸಹಾಯದಿಂದ ಹಾಕಿ. ನೋಡಿ, ಈ ಥರ ಹಾಕಿದ್ರೆ ಆಯ್ತದೆ. ನಾವು ನೀರಲ್ಲಿ ಅದನ್ನು ವಾಶ್ ಮಾಡೋದ್ರಿಂದ, ಅದು ನೀರು ಕಂಟೆಂಟ್ ಇರೋದ್ರಿಂದ ಎಣ್ಣೆ ಪಟ್ ಅಂತ ಆಗುತ್ತೆ. ಅದನ್ನು ನೀಟಾಗಿ ತೊಳೆದಾದ್ಮೇಲೆ ಒಣಗಿರೋ ಬಟ್ಟೆಲಿ ನೀಟಾಗಿ ಒರೆಸ್ಬಿಟ್ಟು ಹಾಕಿ. ಈ ಥರನೇ ಎಲ್ಲ ಹಾಕ್ಕೊತೀನಿ ನಾನು. ಒಂದೆರಡು ಸೆಕೆಂಡ್ ಆದಮೇಲೆ ಮತ್ತೆ ಅದನ್ನು ಡಬ್ಬ ಹಾಕಬೇಕು. ಅದನ್ನು ಹಾಗೆ ಬೇಯಿಸ್ಕೋಬೇಕು ಒಂದೆರಡು ನಿಮಿಷ. ನೋಡಿ, ಆಗಿದೆ. ಇದು ಈ ಥರ ಬಂದರೆ ಆಯಿತು. ತುಂಬ ಈಸಿಯಾಗೂ ಇರುತ್ತೆ, ಬೇಗನೂ ಆಗಿರುತ್ತೆ. ಹೀಗಾಗಿದೆ. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ, ಅಲ್ಲಿ ಆಲನ್ನು ಸೆಲೆಕ್ಟ್ ಮಾಡಿ. ಯಾಕಂದರೆ ನಾನು ಪ್ರತಿದಿನ ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಬಾಯ್.